ಸ್ಯಾಂಡಲ್ವುಡ್ ನಲ್ಲಿ ಮತ್ತೊಂದು ಸೂಪರ್ ಹಿಟ್ ಸಿನಿಮಾ ತೆರೆಗೆ ಬರಲು ಸಜ್ಜಾಗಿದ್ದು ಸಿನಿ ಪ್ರಿಯರು ಕಾತುರರಾಗಿದ್ದಾರೆ. ಎಸ್, ಸಲಗ ಸೂರಿ ಅಣ್ಣ ಅವರು ತಾವೇ ನಟಿಸಿ ನಿರ್ದೇಶಿಸಿ ನಿರ್ಮಾಪಿಸುತ್ತಿರುವ ಸೂರಿ ಅಣ್ಣ ಸಿನಿಮಾದಲ್ಲಿ ಒಳ್ಳೆಯ ಕತೆ ಹೇಳಲು ಹೊರಟಿದ್ದಾರೆ. ಸಿನಿಮಾದಲ್ಲಿ ನಾಯಕಿಯಾಗಿ ಸಂಭ್ರಮ ಹಾಗೂ ಸಾಕಷ್ಟು ಹಿರಿಯ ಮತ್ತು ಕಿರಿಯ ಕಲಾವಿದರು ನಟಿಸುತ್ತಿರುವ ಈ ಸಿನಿಮಾದ ಟೀಸರ್ ಬುಧವಾರ ರಿಲೀಸ್ ಆಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಚಾಮರಾಜಪೇಟೆಯ ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘ ಡಾಕ್ಟರ್ ಅಮರೇಶ್ ಆಡಿಟೋರಿಯಂನಲ್ಲಿ ಬುಧವಾರ ಸಿನಿಮಾ ಕಲಾವಿದರು ಹಾಗೂ ಗಣ್ಯರ ಸಮ್ಮುಖದಲ್ಲಿ ಸಿನಿಮಾ ಟೀಸರ್ ರಿಲೀಸ್ ಆಗಿದೆ. ಟೀಸರ್ನಲ್ಲಿ ಸಖತ್ ಕ್ರೇಜ್ ಮತ್ತು ಕ್ಯೂರಿಯಾಸಿಟಿ ಮೂಡಿಸಿದೆ. ಫೀಲ್ಡ್ ಅಲ್ಲಿ ಸೌಂಡ್ ಮಾಡ್ತಿರೋ ಸೂರಿ ಹೆಸರು ಗೊತ್ತಲ್ಲ? ಆ ಸೂರಿ ರಕ್ತದಲ್ಲಿ ಇಡೀ ಬೆಂಗಳೂರನ್ನ ತೊಳಿಬೇಕು. ಕಾಟನ್ ಪೇಟೆ, ಉಪ್ಪಾರ್ಪೇಟೆ, ಮಾರ್ಕೆಟ್, ಶ್ರೀರಾಮ್ಪುರ, ಶಿವಾಜಿನಗರ, ಓಲ್ಡ್ ಟೌನ್, ಯಶವಂತಪುರ, ವೈಟ್ ಫೀಲ್ಡ್, ಯಾವುದೇ ಏರಿಯಾದಲ್ಲಿದ್ರು, ಯಾವುದೇ ಅಡ್ಡದಲ್ಲಿದ್ರು ಹುಡ್ಕ ಹೊಡೀರಿ. ಯಾರವನು ಸೂರಿ? ಹರ ಹರ ಮಹಾದೇವ್. ಯೋಚನೆ ಮಾಡು ನೀ ಎದುರಿಗೆ ಬರಲು, ಕಂಡಲ್ಲಿದೆ ಉಳಿಯುವ ಕಡಲು, ವೈರಿಗಳನ್ನು ಕಂಡಲ್ಲಿಯೇ ಸುಡಲು, ರುದ್ರತಾಂಡವ ಆಡಲು ಬಾರೋ, ಜ್ವಾಲಮುಖಿಯಂತೆ ಕೆಂಡವ ಕಾರೋ, ಪಾಪಿಗಳನ್ನು ಸಂಹರಿಸಲು ಬಾರೋ, ಗುಂಡ ಮುಂಡ ಚೆಂಡಾಡಲು ಬಾರೋ ಬಾ. ಈ ಸಿನಿಮಾದಲ್ಲಿ ಬೆಂಗಳೂರು ಅಂಡರ್ ವರ್ಲ್ಡ್ ಡಾನ್ ಬಗ್ಗೆ ತೋರಿಸಲಾಗಿದ್ದು, ಜೇಡಳ್ಳಿ ಕೃಷ್ಣಪ್ಪರವರು, ಮುಲಾಂ ಅಲಿಯಾಸ್ ಲೋಕೇಶ್, ಗಾಯತ್ರಿ ನಗರ ಲಕ್ಕಿ, ಗಂಡೆ ನಾಗರಾಜ್ ರವರು ಹೀಗೆ ಹಲವು ರಿಯಲ್ ರೌಡಿಗಳನ್ನ ಇಟ್ಟು ಸಿನಿಮಾ ಮಾಡಲಾಗಿದ್ದು, ಪ್ರತಿಯೊಬ್ಬರು ಅದ್ಭುತವಾಗಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ಒಟ್ಟಾರೆ ಈ ಚಿತ್ರ ಒಳ್ಳೆಯ ಕತೆ ಒಳಗೊಂಡಿರುವುದಕ್ಕೆ ಟೀಸರ್ ಸಾಕ್ಷಿ ಹೇಳ್ತಾ ಇದೆ. ಒಳ್ಳೆಯ ಸಂಗೀತ, ಕ್ಯಾಮರಾ ವರ್ಕಿಂಗ್ ಎಲ್ಲವೂ ಕೂಡ ಅದ್ಭುತವಾಗಿ ಮೂಡಿ ಬಂದಿದ್ದು, ಇನ್ನೆರಡು ತಿಂಗಳಲ್ಲಿ ತೆರೆಗೆ ಬರಲಿದೆ ಎಂದು ಸಿನಿಮಾ ತಂಡ ತಿಳಿಸಿದೆ. ಹೀಗಾಗಿ ಸಿನಿಮಾದ ಟೀಸರ್ ನೋಡಿದ ಸಿನಿ ರಸಿಕರು ಯಾವಾಗ ರಿಲೀಸ್ ಆಗುತ್ತೋ ಅಂತ ಕಾತುರರಾಗಿದ್ದಾರೆ. ಟೀಸರ್ ಬಿಡುಗಡೆ ಸಮಾರಂಭದಲ್ಲಿ ಚಲನಚಿತ್ರ ನಟ ನಿರ್ಮಾಪಕರು ಪಿ ಮೂರ್ತಿ ಹಾಗೂ ಸೂರಿ ಅಣ್ಣ ಸಿನಿಮಾದ ಸಹ ನಿರ್ಮಾಪಕರು ವಿಜಯ್ ಅಣ್ಣ ಸೇರಿ ಸಾಕಷ್ಟು ಕಲಾವಿದರು ಈ ಸಂದರ್ಭದಲ್ಲಿ ನೆರೆದಿದ್ರು. ಈಗ ಒಂದು ನಿಮಿಷ, ರಂಜಿತ್ ಅವರು ಚೂರಿ ಕಡೆ ಪಕ್ಕ ಬನ್ನಿ. ಸೂರ್ಯಣ್ಣ ಅವರೇ, ಈ ಸಿನಿಮಾ ಮುಖೇನ ಏನ ಹೇಳಲು ಹೊರಟಿದ್ದೀರಾ? ಎಲ್ಲೆಲ್ಲಿ ಸಿನಿಮಾದ ಶೂಟಿಂಗ್ ಆಗಿದೆ? ನೈಜ ಘಟನೆ ಆಧಾರಿತ ಸಿನಿಮಾನ ಅಥವಾ ಅದದೇ ಸ್ಪಾಟ್ ಅಲ್ಲಿ ನೀವೇನಾದ್ರೂ ಶೂಟ್ ಮಾಡಿದೀರಾ? ಎಲ್ಲವನ್ನ ದಯವಿಟ್ಟು ತಿಳಿಸಿ. ಪಿಕ್ಚರ್ ಮೊದಲನೇ ಮಾಡ್ಬೇಕಂದಾಗ ಇವ್ರನ್ನ ಎಲ್ಲ ಇದು ಫುಲ್ಲು ಮಾಸ್ ಸಬ್ಜೆಕ್ಟು ಎಲ್ಲ ಲೋಕಲಲ್ಲೇ ಇಟ್ಟಿದ್ದೀವಿ. ಫಸ್ಟ್ ಆಫ್ ಆಲ್ ನಮ್ಮ ಶ್ರೀರಾಮ್ಪುರದಲ್ಲಿ, ಆಮೇಲೆ ನಮ್ಮ ಇಟ್ಟಿದ್ದೀವಿ, ನಮ್ಮ ಶಿವಾಜಿನಗರ, ಆಮೇಲೆ ಲಗೇರಿಲಿ ಇಟ್ಟಿದ್ದೀವಿ, ಕೂಲಿನಗರ, ಆಮೇಲೆ RR ನಗರ. ಸೊ ಸುತ್ತಮುತ್ತಲು ಇಲ್ಲಿಲ್ಲೇ ಇಟ್ಟಿದ್ದೀವಿ. ಒಂದು ಸಾಂಗ್ ಮಾತ್ರ ರಾಗೋಡ್ಲಲ್ಲಿ ಒಂದು ಸಾಂಗ್ ಮಾತ್ರ ಅಲ್ಲಿ ಮಾಡಿದ್ದು, ಮಿಕ್ಕಿದ್ದೆಲ್ಲ ಎಲ್ಲ ಟೋಟ್ಲು ಎಲ್ಲ ಲೋಕಲಲ್ಲೇ ಮಾಡಿದ್ದೀವಿ. ಸೂರ್ಯಣ್ಣ ಏನ್ ಮಾಡ್ತಾರೆ ಅಂತ ಕೇಳ್ತಿದ್ದಾರೆ. ನನ್ನ ಕ್ಯಾರೆಕ್ಟರ್ ಒಂದು ಸಾಧು ಕ್ಯಾರೆಕ್ಟ್ರು. ಸೊ ಮಾರ್ಕೆಟಲ್ಲಿ ಬಂದಾಗ ಸೊ ಒಂದು ಇಂಟ್ರೊಡಕ್ಷನ್, ಬಾಳೆಮಂಡಿಲಿ ಒಂದು ಕ್ಯಾರೆಕ್ಟರ್ ಇರ್ತೈತೆ, ಒಂದು ಇನ್ನೋಸೆಂಟ್ ಕ್ಯಾರೆಕ್ಟ್ರು. ಈಗ ನಿಜವಾಗ್ಲೂ ಈ ಬದುಕನ್ನ ಜೀವಿಸಿರೋ ಅಂತವ್ರು, ಸೂರ್ಯವರೇ ನನ್ನ ಮಾತನ್ನ ಕೇಳಿಸ್ಕೊಳ್ಳಿ, ನಿಜವಾಗ್ಲೂ ಆ ಬದುಕನ್ನ ಹಿಂದೆ ಜೀವಿಸಿದಂತವ್ರನ್ನ ಮುಖ್ಯ ಭೂಮಿಕೆಯಲ್ಲಿ ತೋರಿಸ್ತಾ ಇದ್ದೀರಾ? ಅರ್ಥಾತ್ ಅವರ ಹಿಂದಿನ ಅಧ್ಯಾಯದ ಬಗ್ಗೆ ತೋರಿಸ್ತಿರೋ ಅಥವಾ ಈಗ ಜೀವಿಸ್ತಾ ಇರೋದನ್ನ ತೋರಿಸ್ತಾ ಇದ್ದೀರೋ? ಇವಾಗ ಪ್ರೆಸೆಂಟ್ ತೋರಿಸ್ತಾ ಇದ್ದೀವಿ. ಅಣ್ಣಂದಿರು ಯಾವ ಥರ ಎಲ್ಲ ಸ್ಟ್ರಗಲ್ ಮಾಡಿ ಜೀವನದಲ್ಲಿ ಈ ಒಂದು ಸ್ಟ್ರಗಲ್ಲು ಇನ್ಯಾರಿಗೂ ಬೇಡ ಅಂತ ಅದು ಸಬ್ಜೆಕ್ಟು ತೋರಿಸ್ತಾ ಇದ್ದೀವಿ. ಸಮಾಜಕ್ಕೆ ಒಂದು ಹುಡುಗರಾಗಿ ತೋರಿಸ್ತಾ ಇದ್ದೀವಿ. ಅಣ್ಣ, ಇವತ್ತವರೆಗೂ ಯಾವುದೇ ಅಂಡರ್ವರ್ಲ್ಡ್ ಸಿನಿಮಾ ಮಾಡಿದ್ರು ಅದ್ರಲ್ಲಿ ಕೊನೆಯಲ್ಲಿ ಮೆಸೇಜ್ ಇರೋದು ಅದೇನೆ, ಇದು ಬೇಡಿ ಅಂತಾನೆ.
ಅದನ್ನ ತೋರ್ಸಕ್ಕೆ ಈಗ ಹೊಟ್ಟಿರೋ. ಅದನ್ನೇ ನಾನು ಆಗ್ಲೇ ಹೇಳಿದ್ದು ನಿಮ್ಗೆ, ಅದನ್ನೇ ಹೇಳಿದ್ದು, ಹೆರಿಗೆ ನೋವನ್ನ ಹೆರಿಗೆ ಮಾಡಿದವ್ರಿಗಿಂತ ಹೆರಿಗೆ ಆದವ್ರ ಕೈಯಲ್ಲಿ ಹೇಳಿಸಿದಾಗ ಅದ್ರ ಅನುಭವ ಕರೆಕ್ಟ್ ಆಗಿರುತ್ತೆ ಅಂತ. ಅದೇ ಈ ಪಿಕ್ಚರ್ ಮೆಸೇಜೇ ಇದೆ. ರಿಲೀಸ್ ತನಕ ಕಾಯಿರಿ, ರಿಲೀಸ್ ದಿನ ನಿಮ್ಗೆ ಇದು ಏನು ಮಾಡಿದ್ವಿ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಅದರ ಜೊತೆಗೆ ಅವರ ನಿಜ ಜೀವನದಲ್ಲಿ ಪೊಲೀಸ್ ಅಧಿಕಾರಿ ಆಗಿದ್ದವರು ನಮ್ಮ ಸಿನಿಮಾನಲ್ಲೂ ಪೊಲೀಸ್ ಅಧಿಕಾರಿ ಪಾತ್ರವನ್ನೇ ನಿಭಾಯಿಸಿರುವಂತದ್ದು. ನಿಜ ಜೀವನದಲ್ಲಿ ಈ ಭೂಗತ ಲೋಕವನ್ನ ಬಹಳ ಹತ್ತಿರದಲ್ಲಿ ನೋಡಿ ಅದರಿಂದ ಬಹಳ ದೂರ ಸಾಗಿ ನಾವು ಈಗ ಬದಲಾವಣೆ ಆಗಿದ್ದೀವಿ ಅಂತ ಹೇಳಿ ಅನ್ನುವಂಥ ಒಂದು ಕೆಲವಷ್ಟು ವ್ಯಕ್ತಿ ಚಿತ್ರಗಳು ಈ ಒಂದು ಚಲನಚಿತ್ರದಲ್ಲಿ ಮೂಡಿ ಬಂದಿದ್ದಾವೆ. ಸೂರ್ಯಣ್ಣ ಆ್ಯಕ್ಚುಲಿ ನಾನು ಭಾಳ ಟ್ರಾವೆಲಿಂಗ್ ಮಾಡ್ತಾ ಇದ್ದೆ. 2-3 ಸಲ ಬಂದು ಹೋಗಿದ್ರು ಸೂರ್ಯಣ್ಣ ಆಫೀಸ್ಗೆ. ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಸರ್, ಈ ಥರ ಭೂಗತ ದೊರೆಗಳ ಸಂಬಂಧಪಟ್ಟಂಥ ಒಂದು ಸಿನಿಮಾ ಒರಿಜಿನಲ್ ಆಗಿ ಓಮ್ನಲ್ಲಿ ಹೆಂಗಿತ್ತೋ ಆ ರೀತಿ ಮಾಡಬೇಕು ಅಂತ ಒಂದು ಪ್ರಯತ್ನ ಮಾಡಿದ್ದೀನಿ ಅಂತ ಹೇಳಿದ್ರು. ಸರಿ, ನಾನು ಬಂದ ಮೇಲೆ 2-3 ಸಲ ಅವ್ರು ಸಿಕ್ಕಲಿಲ್ಲ. ನಾನು ಅದು ನಿಜ, ಭಾಳ ಬ್ಯುಸಿ ಇದ್ದೆ. ನಮ್ಮ ಹುಡುಗರು ಟೀಸರ್ ಎಲ್ಲ ನೋಡಿದರು, ನಮ್ಮ ಸ್ಟಾಫ್ ನೋಡ್ಬಿಟ್ಟು ಇಲ್ಲ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಕಂಟೆಂಟ್ ಇದು, ಈ ಸಿನಿಮಾ ಮಾಡ್ಬೋದು, ಇದು ನಿಜವಾಗ್ಲೂ ಒಂದು ಶಬ್ದ ಆಗುತ್ತೆ, ಅದೇ ನಮ್ಮ ಗಾಂಧಿನಗರ ಸ್ಟೈಲಲ್ಲಿ ಸೌಂಡ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಶಬ್ದ ಆಗುತ್ತೆ ಅಂತ. ಸೂರಿ ಸರ್ ಬಗ್ಗೆ ಹೇಳಲೇಬೇಕು. ಅವರ ಹಾರ್ಡ್ ವರ್ಕ್, ಅವರ ಡೆಡಿಕೇಶನ್. ಆ್ಯಕ್ಚುಲಿ ಮೊನ್ನೆ ನನಗೆ ಸಿನಿಮಾ ಶೂಟಿಂಗ್ ಬಂದಾಗಿತ್ತು. ಒಂದು 3-4-5 ಮಂತ್ಸಲ್ಲೆಲ್ಲ ನಮ್ಮ ಸಿನಿಮಾ ರಿಲೀಸ್ಗೆ ರೆಡಿ ಮಾಡಿದ್ದಾರೆ. ಅದರಲ್ಲೇ ಗೊತ್ತಾಗುತ್ತೆ ಅವರ ಡೆಡಿಕೇಶನ್, ಹಾರ್ಡ್ ವರ್ಕ್. ಆ್ಯಕ್ಚುಲಿ ಸೂರಿ ನನ್ನ ತಮ್ಮ ಅನ್ನೋದಕ್ಕಿಂತ ನನ್ನ ಮನೆ ದೊಡ್ಡ ಮಗ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಈ ಮೂವಿಯಲ್ಲಿ ತುಂಬ ಡೆಡಿಕೇಟ್ ಮಾಡಿದ್ದಾನೆ, ತುಂಬ ಸಫರ್ ಮಾಡಿದ್ದಾನೆ. ನಾವೆಲ್ಲ ಅವನ್ನ ಕೈ ಹಿಡ್ದು ಎದ್ದೋಳ್ಸೋಣ. ಆಲ್ ದ ಬೆಸ್ಟ್. ಸೊ ಒಂದು ಸಿನಿಮಾನ ಒಂದಿಷ್ಟು ಸ್ಕೆಡ್ಯೂಲ್ ಹಾಕಿ ಅಷ್ಟು ಒಳಗಡೆ ಸಿನಿಮಾ ಮಾಡೋ ಕಲೆ ಇದೆಯಲ್ಲ, ಅದು ನಿಜವಾಗ್ಲೂ ಅವ್ರಿಗೆ ಸಿದ್ಧಿಸ್ಬಿಟ್ಟಿದೆ. ಪ್ರತಿಯೊಂದು ವಿಭಾಗದಲ್ಲೂ ಅವ್ರು ಇರ್ತಾರೆ. ಈ ಸಿನಿಮಾದ ವಿಷಯಕ್ಕೆ ಬಂದಾಗ ಅವ್ರು ಅಲ್ಲೇ ಡಿಸೈಡ್ ಮಾಡಿದ್ರು, ತ್ರಿವೇಣಿ ಥಿಯೇಟರ್ ಎದುರುಗಡೆ, ಸರ್ ನಾನು ಇನ್ನೊಂದು ಸಿನಿಮಾ ಮಾಡಬೇಕು. ಆಗಲೇ ಸಾಕಷ್ಟು ಹಣ ಕಳ್ಕೊಂಡ್ಬಿಟ್ಟಿದ್ದಾರೆ. ಅವತ್ತು ಡಿಸೈಡ್ ಮಾಡ್ತಾರೆ. ಅಂದರೆ ಒಂದು ಸೋಲನ್ನ ಹೇಗೆ ಹೊಡಿಬೇಕು ಅನ್ನೋದನ್ನ, ಸೂರ್ಯಣ್ಣ ಅಂದ್ರೆ ಬರೀ ಸಿನಿಮಾ ಅಲ್ಲ, ಅದು ನಿಜವಾಗ್ಲೂ ಸೋಲನ್ನ ಹೇಗೆ ಮೆಟ್ಲ್ ಮಾಡಿಕೊಂಡು ಸೂರ್ಯನ ಹಾಗೆ ಪ್ರಜ್ವಲಿಸಬೇಕು ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ನಾನು ನೋಡಿದ್ದೀನಿ ಅವ್ರ ಜೊತೆಗೆ ನಿಂತು. ನಾನು ಬಂದುಬಿಟ್ಟೆ, ಬಂದಿದ್ದೆ ತಡ ಆಯಿತು. ಅವ್ರು 6 ಗಂಟೆಗೆ ಬರ್ಲಿಕ್ಕೆ ಹೇಳಿದ್ರು, ನನಗೆ 7 ಗಂಟೆ ಆಗೋಯ್ತು. ಬಂದೆ. ಇಲ್ಲಿಗೆ ಬಂದು ನೋಡಿದ್ರೆ ಅಗ್ನಿ ನಂದದಂತೆ ನಾನು 48 ದಿವಸ ಮಾಡ್ತೀನಿ ಅಲ್ಲಿ ಯಾಗ ಅಂತ ಹೇಳಿದ್ದೆ. ಇಲ್ಲಿ ಅಗ್ನಿಗಳೆಲ್ಲ ಮೇಲ್ಗಡೆನೆ ಕೂತಿದ್ದಾವೆ, ಬಂದಲ್ಲಿ ನಿಂತ್ಕೊಂಡ್ಬಿಟ್ಟೆ. ಟ್ರೀಸರ್ ನೋಡಿದಾಗ ತುಂಬ ಅದ್ಭುತ ಮೂಡ್ ಬಂದಿದೆ. ಮೇಕಿಂಗು ತುಂಬ ಚೆನ್ನಾಗಿದೆ. ಈ ಸಿನಿಮಾ ನೋಡಿದಾಗ ಎಲ್ಲ ಒಂದು ಕಡೆ ನಮಗೆ 100% ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತ ನನಗೆ ಅನ್ನಿಸ್ತದೆ. ಯಾಕಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ಇರೋದು ಯಾರು ಗೊತ್ತಾ? ಹಿಂದೆ ಸಲಗಾದಲ್ಲಿ ಸೂರ್ಯನ ಅಂತ ಒಂದು ಸಾಂಗ್ ಮತ್ತೆ ಸೂರ್ಯವ್ರು ಹಿಟ್ಟಾಗಿದ್ರು. ಆ ಸಲಗಾ ಬ್ಯಾಚೇ ಇಲ್ಲಿದೆ. ಪ್ರತಿಯೊಂದು ಸಿನಿಮಾದಲ್ಲೂ ರೌಡಿಸಮ್ ಸಿನಿಮಾ ಅಂತ ಹೇಳಿದ್ರೆ ಯಾರೇ ಒಬ್ಬ ರೌಡಿ ಆಗ್ಬೇಕಂತ ಅವ್ರಿಗೆ ಇಷ್ಟ ಇರಲ್ಲ. ಆ ಒಂದು ಸಮಯ ಸಂದರ್ಭ ಆಕಸ್ಮಿಕವಾಗಿ ಒಂದು ಘಟನೆ ನಡೀತದೆ. ಆ ಘಟನೆದಲ್ಲಿ ಎಲ್ಲೋ ನಾನು ಒಂಥರ ದುಡುಕ್ಬಿಟ್ಟೆ, ತಪ್ಪು ಮಾಡೋದು ಅನಿಸ್ತದೆ. ಅದಾದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ನಾನು ಮಾಡಿದ ತಪ್ಪು ಇಲ್ಲ, ನಾನು ಪರಿವರ್ತನೆ ಆಗ್ಬೇಕಂತ. ಆ ಪರಿವರ್ತನೆ ಸಿನಿಮಾನೇ ಸೂರ್ಯಣ್ಣ ಸಿನಿಮಾ. ಸೂರ್ಯಣ್ಣ ಪಿಕ್ಚರು ನಾವು ಫಸ್ಟು ಸಲಗಾದಲ್ಲಿ ನಾವು ಇಬ್ಬರು ಮೀಟ್ ಆಗಿದ್ವಿ. ಆ ಪಿಕ್ಚರ್ ಕೂಡ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಯಿತು. ನಾವಿರೋ ಪಿಕ್ಚರ್ ಆಲ್ಮೋಸ್ಟ್ ಸಕ್ಸಸ್ಗಳೇ, ಅದರಿಂದ ಈ ಪಿಕ್ಚರ್ ಕೂಡ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗ್ಬೇಕಂತ ನಾನು ಕೇಳ್ಕೊತ ಇದ್ದೀನಿ. ವಣಕಂ, ನಮಸ್ಕಾರ. ரொம்ப ಖುಷಿಯಾಚೆ. ಇದು ಕನ್ನಡ ನಮ್ಮದು 5th ಮೂವಿ. ಫಸ್ಟ್ ಮೂವಿ ಯಜಮಾನ 2, ಸೆಕೆಂಡ್ ಮೂವಿ ಕಬ್ಜಾ, ಥರ್ಡ್ ಮೂವಿ ಗೋಸ್ಟ್. ಎಲ್ಲ ಬಿಗ್ ಸ್ಟಾರ್, ಶಿವರಾಜ್ಕುಮಾರ್ ಸರ್, ಸುದೀಪ್ ಸರ್, ಉಪೇಂದ್ರ ಸರ್, ದರ್ಶನ್ ಸರ್, ದೊಡ್ಡ ಹೀರೋ ಆಕ್ಟಿಂಗ್ ಮಾಡಿದ್ದೀನಿ. ಇದು ವಿಲ್ಲನ್ ಆ್ಯಕ್ಟಿಂಗ್. ಆಮೇಲೆ ರೂಲರ್ ಮೂವಿ. ಇವಾಗ ನಮ್ಮದು ಸೂರ್ಯಣ್ಣ ಈಸ್ ಎ ವೆರಿ ಗ್ರೇಟ್ ಮ್ಯಾನ್. ಇವ್ರು ನೋಡಿ ತುಂಬ ಖುಷಿ ಆಯಿತು. ನಮ್ದು ಲೈಫ್ಲ ಮುಂದೆ ಹೋಗಬೇಕು. ಇವರು ಒಬ್ಬರೇ ಒಂದು ನೋಡಿದ ಬಸ್ ಅಷ್ಟೇ. ನಮ್ದು ಎಲ್ಲರೂ ಲೈಫ್ಲ ಮುಂದೆ ಹೋಗೋದ ಎಂಕರೇಜ್ ಬರೋದು. ನಾವು ಶೂಟಿಂಗ್ಲೆ ಇವರು ಹೀರೋ ಏನೋ ಗೊತ್ತಿಲ್ಲ, ಡೈರೆಕ್ಟರ್ ಏನೋ ಗೊತ್ತಿಲ್ಲ, ಕ್ಯಾಮ್ರಾ ಗೊತ್ತಿಲ್ಲ, ಎಲ್ಲ ಜಾಗ ಅವರೇ ಇರ್ತಾರೆ. ಭಗವಂತ ಎಲ್ಲರಿಗೂ ಒಂದು ಒಳ್ಳೇದಾಗ್ಲಿ. ಆ ದೊಡ್ಡ ಮಟ್ಟದಾಗ ಬೆಳೀಲಿ ನಮ್ಮ ಸೂರ್ಯ. ಭಗವಂತ ಅದೇನು ಹೇಳ್ತಾರೆ ಗೊತ್ತಾ ಸೂರ್ಯ? ವಿಧಾನಸೌಧದ ಮಧ್ಯೆ ವರ್ಕೇಶ್ ವರ್ಷ ಕೈಲಾಸ. ಹಂಗೆ ನಿನಗೂ ಒಂದು ಟೈಮ್ ಬಂದಿದೆ, ಬೆಳಿಗ್ಗೆ ನಡೀದೇವ್ರು. ಒಳ್ಳೇದಾಗ್ಲಿ. ಗಾಡ್ ಬ್ಲೆಸ್ ಯು ಅಪ್ಪ. ಒಳ್ಳೇದಾಗ್ಲಿ.